ಈ ವಿಡಿಯೋದಲ್ಲಿ ಬರುವ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಯಾರದೇ ಭಾವನೆಗಳಿಗೆ ನೋವುಂಟು ಮಾಡುವ ಉದ್ದೇಶ ಹೊಂದಿಲ್ಲ. ನಂದು 50 ನೋಡಪ್ಪ, ನಿಂದೆಷ್ಟ? ದಣಿ ಬರಕಿನ ಮೊದಲು ಆಡಿ ಮುಗಿಸ್ಬಿಡಮ್, ಜಲ್ದಿ ಬರ್ತಾನ ದಣಿ. ಏನ್ ಮಾಡ್ತಾರಲ್ಲ? ಏನಿಲ್ಲ ಸಕರ, ಏನಿಲ್ಲಪ್ಪ ಸಕರ. ಬರಪಿಲ್ಲ ಬನ್ನಿ ಸಕರ. ಏನಿದು ಸೀಸನ್ ಇಲ್ಲ ಅಂತ ನಾನು ಫ್ರೀ ಆಗಿ ಏನ್ ಹೇಳೋದಕ್ಕೆ ಮಾಡಿದ್ರೆ ಇಂಥವ್ ಮಾಡ್ತಾರೆ. ನಂಗ್ರೆ ಇಲ್ಲಪ್ಪ ಸಕರ, ಇಲ್ಲ ಇಲ್ಲ ಏನಿಲ್ಲಪ್ಪ. ಆ ಶಿಲ್ಕಾಳಿ ಬರೆದು ಖಾತೆಗಳು ಯಾವ ಏರ್ಸಿರಿ ಯಾವೆಲ್ಲ ಜಮಾ ಖರ್ಚು ಏನಾಗೈತಿ ಅಡವ್ ಮಾಡಿರಂದೆಲ್ಲ ಮಾಡಿಟ್ರೆ ಇಲ್ಲ ಸಕರ, ಮಾಡ್ತಾವ ಸಕರ. ಏನು ಮಾಡ್ತೀವಿ? ಸೀಸನ್ ಬಂತು, ಸೀಸನ್ ಅಲ್ಲಿ ಭತ್ತ ಹಚ್ಚಕೈತಾರೆ. ಈಗ ನೀರು ಬಂದಾವ ಕಾಲಕ್ಕೆ. ನೀವು ಇಷ್ಟು ಲೇಜಿ ಆದ್ರೆ ನಮ್ಗೆ ಇದು ಸರಿ ಕಾಣಿಸಲ್ಲ. ನೀವು ಸರಿಯಾಗಿ ದುಡಿತೀರ ಏನು? ಹಂಗ ಏನ್ ಮಾಡ್ತೀವಿ ನಾವು ಸಕರ? ಯಾರಿದ್ದಿಲ್ಲಲ್ಲ, ಅದಕ್ಕೆ ಗೇಮ್ ಮಾಡ್ಕೊಂಡ್ ಬಂದಿದ್ದೇವಪ್ಪ ಹಂಗ ಖಾಲಿ. ಇಲ್ಲ ಮಾಡ್ದವಪ್ಪ ಸಕರ, ಮಾತು ಕೇಳ್ತಾವ ಹೇಳಾರ್ದ ಮಾಡ್ತಾರಂತ ನಾನು ಅನ್ಕೊಂಡ್ರೆ ನೀವು ಗೇಮ್ ಮಾಡ್ತೀರಾ? ಗೇಮು ಇನ್ನೂ 2 ದಿನದಾಗ ಶಿಲ್ಕಾಳಿ ಖಾತೆ ಕೇರಿಸಿ ಎಲ್ಲ ಜಮಾ ಖರ್ಚು ಟ್ಯಾಲಿ ಮಾಡ್ಕೊಂಡು ಸ್ಟಾಕ್ ಏಟ್ ಉಳಿದೈತಿ, ಏಟ್ ಐತಿ, ಏಟ್ ಬಂದಿತ್ತು, ಏಟ್ ಕೊಟ್ಟಿವಿ, ಏಟ್ ಉಳಿದೈತಿ ಎಲ್ಲ ಅಡವ್ ಜಮಾ ಖರ್ಚು ತೆಗೆದು ಅಡವ್ ಮಾಡಿಡ್ರಿ. ಇನ್ಮೇಲೆ 10 ಹೊಸ ಲೆಕ್ಕಕ್ಕೆ ಜಮಾ ಖರ್ಚು ಮುಂದುವರ್ಸ್ಕೊಂಡು ಹೋಗೋಣ. ಮಾಡಿಡ್ತೇವೆ ಸರ್. ನೀವು ನಾವು ಹೇಳಲಾರ್ದ ಮಾಡ್ಕೊಂಡು ಹೋಗ್ಬೇಕು. ನೀವು ಹೇಳ್ಬೇಕಾರೆ ನಿಮ್ಗೆ ನಿಮ್ ಕೆಲಸಗಳು ನಿಮ್ಗೆ ಗೊತ್ತಿರಲ್ಲ. ಇಲ್ಲ ಸರ್, ಮಾಡ್ತೀವಿ. ಈಗ ಮಾಡಿಟ್ಟು ಬಿಡ್ತಾವ. ಅದಲ್ಲ ಅದು ಪದ್ಧತಿ. ನಿಮ್ ಕೆಲಸ ನೀವು ಮಾಡ್ರಿ ನೀಟಾಗಿ. ಇನ್ನೂ 2 ದಿನದಾಗ ಎಲ್ಲ ಕೆಲಸ ಮುಗಿಸಿ ನಾವು ಜಮಾ ಖರ್ಚು ಅಡವು ಎಲ್ಲ ಮುಗಿಸ್ಕೊಂಡು 2 ದಿನದಲ್ಲಿ ನಮ್ಗೆ ಟೇಬಲ್ ಮ್ಯಾಗ ಇಡ್ಬೇಕು ನೋಡ್ರಿ. ನಮ್ಗೆ ಆಯ್ತಾಯ್ತು ಕೆಲಸ ಇದೆ ಇಬ್ರದ್ದು. ಏನ್ ಮಾಡ್ಬೇಕಾಯ್ತು ಇವ್ರನ್ನ? ಕೆಲಸ ಇಲ್ಲ ಏನಿಲ್ಲ. ಇಬ್ಬಿಬ್ರು ಪಗಾರ ಎಲ್ಲಿ ಕೊಡ್ತಿ, ಎಲ್ಲಿ ತರ್ತಿ, ಏನ್ ಮಾಡ್ತಿ? ಏನ್ ಮಾಡ್ಬೇಕಾಯ್ತು ಇವ್ರನ್ನ? ಒಬ್ರನ್ನ ಬಿಡ್ಸೋದ ಯೋಗ್ಯ ಅನಿಸ್ತೈತೆ ನನಗೆ. ಇಬ್ರಿಗೆ ಪಗಾರ ಕೊಡಕ್ಕಂತೂ ಆಗಲ್ಲ. ಹೆಂಗೆ ಮಾಡ್ಬೇಕು, ಹೆಂಗೆ ಬಿಡಿಸ್ಬೇಕು, ಇವ್ರನ್ನ ಹೆಂಗೆ ಪ್ಲಾನ್ ಮಾಡ್ಬೇಕು? ಒಬ್ರನ್ನ ಬಿಡಿಸಂದ್ರೆ ನಾನು ಇರ್ತೀನಿ ಕೊಡು ಅಂತಾನೆ, ಇನ್ನೊಬ್ಬತ್ತು ಬಿಡು ಅಂದ್ರೆ ನಾನು ಇರ್ತೀನಿ ಕೊಡು ಅಂತಾನೆ. ಏನೋ ಒಂದು ಉಪಾಯ ಮಾಡಿ ಇದಕ್ಕೊಂದು ದಾರಿ ಹುಡುಕಿ ಒಬ್ರನ್ನ ಬಿಡಿಸೋ ಪ್ರಯತ್ನ ಮಾಡ್ಬೇಕು ನಾವು. ಇಲ್ಲದ್ರೆ ಇಬ್ಬಿಬ್ರಿಗೆ ಪಗಾರ ಕೊಡಕ್ಕಂತೂ ಆಗಲ್ಲ. ಸೀಸನ್ ಇಲ್ಲ. ಏನೋ ಒಂದು ಪ್ಲಾನ್ ಮಾಡಿ ಉಪಯೋಗ ಮಾಡಿ ಇದೊಂದು ಪ್ಲಾನ್ ಮಾಡಿ ಬಿಡ್ಸೋಣ ಒಬ್ಬರನ್ನ. ಅಂಗಡಿಯಾಗ ಬಂದಿದ್ನಪ್ಪ ಹಂಗ ಕೆಲ್ಸ. ಅದಾವ ಯಾಕೆ ಬಂದ ಸಾಮಾನ ಹಂಗ ಬಂದಿದ್ನಪ್ಪ ದಣಿ ನಿನ್ ಕೇಕೆ ಅಂದ. ಒಬ್ಬೊಬ್ಬರ ಕೇಳಿನ ಏನಿಲ್ಲಪ್ಪ, ಹಂಗ ಸುಮ್ನೆ ಕಾಯಿಲೆ ಕುಂತ ಹೋಗಿ ಬಂದಿದ್ನಪ್ಪ. ಹಂಗ ರೊಕ್ಕ ಪಕ್ಕ ಕೇಳಲ್ಲ? ಇಲ್ಲಪ್ಪ ದಣಿ, ಏನ್ ಕೇಳಲ್ಲ. ಹಚ್ಚಕ್ಷರ ಮನೆ ನಾನು ಏನಪ್ಪ ಹಚ್ಚತ್ನಂತ ಅನ್ನಕತ್ತಿದ್ರಪ್ಪ ದಣಿ. ಇನ್ನ ನೀರ್ ಬರೋದ ಡೌಟ್ ಐತೆ ಅನ್ನಕತ್ತಿದ್ರ, ಗೊತ್ತಿಲ್ಲಪ್ಪ ದಣಿ. ಅವನು ಮಲ್ಲಿ ಬಂದಿರೋದು ಯಾಕೆ? ಅವನ ಬಂದಿರೋ ಅವ್ರ ಮನ್ಯಾಗ ಹುಷಾರಿಲ್ಲ ಅನ್ನಪ್ಪ ದಣಿ, ಅದಕ್ಕೆ ಬಂದಿರಲ್ಲ ಅವನು. ಹೌದಾ? ನಪ್ಪ. ಇವತ್ತು ಅಂಗಡಿ ಬಿಟ್ಟಾನ ಅವನು. ಇದೇ ಒಳ್ಳೆ ಚಾನ್ಸ್, ಪರೀಕ್ಷೆ ಮಾಡೋಣ. ಇಲ್ಲ ತಿಂಗಳಾತದೆ ದಣಿ ರೊಕ್ಕ ಕೊಡ್ತಾನ ಇಲ್ಲ. ಮಾಡ ದಣಿ ಕೊಡ್ತಾನ, ಕೊಟ್ಕೊಂತ ಹೋಗ್ತಾನಲ್ಲ. ತಿಂಗಳ ಕೊಡ್ತಾನ. ಇನ್ನೊಂದ್ ತಿಂಗಳು ಲೇಟ್ ಆಯ್ತು. ಏನ್ ಕೊಡ್ತಾನ ಏನಿಲ್ಲ. ರೊಕ್ಕ ನೋಡ್ರಿ ಖಾಲಿ ಆಗ್ಬಿಡೈತಿ. ಇವತ್ತು ನೋಡ್ರಿ ಆಯ್ತಾರ ಐತಿ. ಕೊಡ್ತಾನ ಏನ್ ಕೊಡ್ತಾನೋ ಏನದ್ ನೋಡಿ. ಬರ್ರಿ ಪಗಾರ ತಗೋಬರ್ರಿ. ಬರ್ಬೋದೇನೆ.
ನೀನು 10 ನೀನು 20. ಎದಕ್ಕಪ್ಪ ದಣಿ ಇಬ್ಬರಿಗೆ 15 ಸಾವಿರ ಕೊಡ್ತಿದ್ದೆ ಸರಿ 5 ಸಾವಿರ ನಾನು ಕಡಿಮೆ ಕೊಟ್ಟಿ ಅವನಿಗೆ 5 ಸಾವಿರ ಜಾಸ್ತಿ ಕೊಟ್ಟಿ. ಇಲ್ಲ ಈಗ ಇಬ್ರು ಅವಶ್ಯಕತೆ ಇಲ್ಲ ನನಗೆ. ನೆಕ್ಸ್ಟ್ ನೀನು ಮುಂದಿನ ತಿಂಗಳು ನೀವು ಬರಕ್ಕೆ ಹೋಗ್ಬೇಡ, ಅವನೊಬ್ಬನೇ ಬರೋಣ. ಎದಕ್ಕಪ್ಪ ದಣಿ 5 ಸಾವಿರ ಕಡಿಮೆ ಕೊಟ್ಟು ಕೆಲ್ಸಕ್ಕೆ ಬರ್ಬೇಡ ಅಂತ ಹೇಳ್ತಿರಪ್ಪ, ಏನ್ ಮಾಡಿ ನಾನು ಆಯ್ತು ಇನ್ನು 5 ಸಾವಿರ ಕೊಡ್ತೀನಿ. ಆಯ್ತು ನೆಕ್ಸ್ಟ್ ತಿಂಗಳಂತ ಬರಕ್ಕೆ ಹೋಗ್ಬೇಡ. ಇಬ್ಬರು ಕೆಲಸ ಇಲ್ಲ, ಒಬ್ಬರೇ ಸಾಕಿ ಸರ್ ಅವತ್ತ ಒಬ್ಬರೇ ಸಾಕು ನಾನು. ಅಲ್ಲಪ್ಪ ದಣಿ ಹಂಗಂದ್ರ ಅವ್ನ್ ಬಿಡಿಸ್ಬೋದತ್ತಲ್ಲಪ್ಪ ದಣಿ, ನನ್ನ ಎದಕ್ ಬಿಡಿಸಕೈತಿ? ಏನಂತ ಕಾರಣ ಕೇಳಕ್ ಹೋಗ್ಬೇಡ. ನಿನ್ಗೆ 10 ಸಾವಿರ ಕೊಟ್ಟಿನಲ್ಲ, ಇನ್ನು 5 ಸಾವಿರ ಕೊಡ್ತೀನಿ, 15 ಸಾವಿರ ತಗೋ. ಮುಂದಿನ ತಿಂಗಳು ನೀವು ಬರಕ್ಕೆ ಹೋಗ್ಬೇಡ. ಎದಕ್ಕಪ್ಪ ದಣಿ ಎದಕ್ ಹಿಂಗ್ ಮಾಡಕೈತಿ? ಕಾರಣ ಹೇಳಪ್ಪ, ನಾನು ಏನೋ ತಪ್ಪು ಮಾಡಿ ನನಪ್ಪ ದಣಿ. ಎದಕ್ಕಂತ ಹೇಳ್ಬೇಕಾ ನೀನು? ಅವತ್ತು ದೇವ್ರ ಮನೆ ಪಾವಮಾನ ಎದಕ್ಕೆ ಬಂದದ್ದು ನಿನ್ಗೆ? ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನು? ಏಪ್ಪ ದಣಿ ಬಾಣ ಕುಂದಗಣ. ದಣಿ ಬಂದಿಲ್ಲ? ದಣಿ ಇಲ್ಲ ಅಣ್ಣ, ಹೊರಕ್ ಹೋಗ್ಯಾನ, ಗೊಬ್ಬರ ಹಾಕ್ಸಿ ಬರಕ್ ಹೋಗ್ಯಾನ. ಅಲ್ಲ ನಮಗೆ ಒಂದು 20 ಒಂದು 10 ಚೀಲ ಬೇಕಾಗಿತ್ತು. ಹೌದಣ್ಣ? ಮತ್ತೆ DAP ಐತಿಲ್ಲ? ಐತಣ್ಣ. ಎಷ್ಟು ಬೇಕಾಯ್ತಣ್ಣ ಅದ? ಅದೊಂದು 15 ಚೀಲ. ಮತ್ತೆ ಯಾವ ಬೇಕಣ್ಣ? 20 ಬೇಕು. ಹಾ ಅಣ್ಣ. ಹೀರೆ ಬೇಕು. ಹೌದಾ? ಒಂದ್ ಎಷ್ಟು ಚೀಲ ಬೇಕಾದ ನೀನೀಗ ಟೋಟಲ್? ಹೀರೆ ಒಂದು 10 ಚೀಲ ಬೇಕು. ಹಾ ಅಣ್ಣ. DAP ಒಂದು 15 ಚೀಲ ಬೇಕು. 20 ಒಂದು 10 ಚೀಲ ಬೇಕು. ಐತಿಲ್ಲಪ್ಪ? ಅದೇ ಬಿಡೋಣ. ಆದ್ರ ಇಲ್ಲಿ ರೇಟ್ ಬಾಳ ಹತ್ತಣ. ನಾನು ಅಂತಲ್ಲಿ ಹೇಳ್ತೀನಿ, ನೀನ್ ಅಲ್ಲಿ ಹೋಗೋಣ, ಅಲ್ಲಿ ಪೂರ್ತಿ ಕಡಿಮೆ ಕೊಡ್ತಾರ. ಎಲ್ಲಿ? ನೀ ರೈತ ಅಂತ ಹೇಳಕತ್ತೀನಿ ನಾನು. ಯಾರ ಅಂಗಡಿಯಾಗ? ಅಲ್ಲಿ ಹೇಳ್ತಾನ, ನಾನು ನಿನ್ಗೆಲ್ಲ ಫೋನ್ ನಂಬರ್ ಎಲ್ಲ ಕೊಟ್ಟು ಕಳಿಸ್ನ. ಅಲ್ಲಿ ಹೋಗಿ ಕಡಿಮೆ ಕೊಡ್ತಾರ, ಅಲ್ಲಿ ತಗ. ನಾನು ಎದಕ್ ಹೇಳಕತ್ತೀನಿ ಅಪ್ಪ, ರೈತ ಲಾಸ್ ಆಗ್ಬಾರ್ದು ಅಂತ ಹೇಳಕತ್ತೀನಿ. ಮತ್ತೆ ನಮ್ ದಣಿಗೆ ಹೇಳಿಟ್ಟಪ್ಪ ಹಿಂಗ್ ಹೇಳಿನಂತ ಹೇಳಿ. ಹೇಳ್ತಾಳಪ್ಪ, ಒಳ್ಳೇದಾತ್ ಹೇಳ. ಅದ ಅಂತ ಅಲ್ಲಿ ಕಳಿಸ್ನಪ್ಪ. ಮತ್ತೆ ಯಾರಿಗೆ ಹೇಳ್ಬೇಡನಪ್ಪ. ಆಯ್ತು ಹೇಳಪ್ಪ. ನಾನು ಫೋನ್ ನಂಬರ್ ಎಲ್ಲ ಕೊಟ್ಟು ಕಳಿಸ್ತೀನಿ. ಅಲ್ಲಿ ಹೋಗು, ಇಲ್ಲಿ ಬಾಳ ಅದೇವಲ್ಲ ರೇಟ್, ಅದಕ್ಕನಪ್ಪ. ಆಯ್ತು ನನ್ನ ನಂಬರ್ ಎಲ್ಲ ಕೊಡ್ತೀನಿ ತಗ. ನಂಬರ್ ಒಳ್ಳೇದಾಗ್ತಪ್ಪ. ರೈತರ ಬೈಲ ನನಗೆ ಏನೇನ್ ಬೇಕು, ಎಷ್ಟು ಚೀಲ್ ಬೇಕು ಹೇಳೋಣ, ಬರ್ಕಂತನ ಇಲ್ಲಿ ಬರ್ಕಂತ ಚೀಟಿ ಕೊಡ್ತನ, ಅವ್ರ ಹೋಗಿ ಕೊಡು. ನನ್ನ ಹೆಸರು ಹೇಳು, ಕಡಿಮೆ ರೇಟಿಗೆ ಕೊಡ್ತಾರ. ಅಷ್ಟ ಮಾಡಪ್ಪ. ಈಗ DAP ಎಷ್ಟು ಬೇಕು? ಹೀರೆ ಬರಪ್ಪ ಒಂದು 10 ಚೀಲ. ಇವರೇ ಬರ್ಲಪ್ಪ. ಮತ್ತೆ ಅಣ್ಣ DAP ಒಂದು 15 ಚೀಲ ಬರಪ್ಪ. ಹಾ ಅಣ್ಣ. ಮತ್ತೆ ಯಾವ್ದು ಬೇಕಣ್ಣ? 20 10 ಚೀಲ ಬರಪ್ಪ. ಅದ್ರಾಗ ಜಿಂಗ ಸಿಗುತ್ತೇನಪ್ಪ? ಅಲ್ಲಿ ಹೋಗಿ ಎಲ್ಲ ಬರ್ಕೊಟ್ರಿ ನಾನು, ಸಿಗುತ್ತ ಅವ್ರದಾಗ. ನಮ್ಕಿನ ಎಲ್ಲ ಚಲೋ ಚಲೋ ಮಾಲ ಸಿಗ್ತಾವಣ ಅಲ್ಲಿ. ಮತ್ತೆ ಕಡಿಮೆ ಕೊಡ್ತಾರೆ. ಕಡಿಮೆ ರೇಟ್ ಅದಾವಲ್ಲ? ಪೂರ್ತಿ ಕಡಿಮೆ ಅಣ್ಣ, ಅದಕ್ಕ ನಿನ್ನ ಅಲ್ಲಿ ಕಳ್ಸಕೈತೀನಿ. ದಣಿಗೆ ಅಂತ ಹೇಳ್ಬೇಡ ಅಷ್ಟ. ಆಯ್ತಾಯ್ತು, ಹೇಳಲ್ ತಗದಣಿ. ಈ ಚೀಟಿ ಬರ್ದು ನಂಬರ್ ಬರ್ದ್ರಿ ನಾನು ಇದ್ರ ಮೇಲೆ. ಇದನ್ನ ಹೋಗಿ ಇಲ್ಲಿ ಕೊಡೋಣ, ನಿನ್ಗೆಲ್ಲ ಕಡಿಮೆ ಎಲ್ಲ ಕೊಡ್ತಾರೆ. ಹೌದಪ್ಪ, ಒಳ್ಳೇದಾಗ್ಲಪ್ಪ ನಮ್ಗೆ. ರೈತರು ಒಳ್ಳೇದಾಗೋಣ ನಮಗೆ, ಬೇರೆ ಏನಿಲ್ಲ. ಎಲ್ಲ ತುಟ್ಟಿ ಕಾಲ ಆಗ್ಬಿಟ್ಟವು, ಏನು ಉಳಿದಿಲ್ಲ ಈಗ. ಅದ ನಂಬರ್ ಬರ್ದು ಕೊಡ್ತಣ, ಅಲ್ಲಿ ಹೋಗಿ ಫೋನ್ ಹಚ್ಚಣ, ನನ್ನ ಹೆಸರು ಹೇಳ. ಆಯ್ತು, ಇದೇನಂತ ರೈಟ್. ಅವರೆಲ್ಲ ನಿನಗೆ ಕೊಡ್ತಾನ. ಅಷ್ಟ ಮಾಡಪ್ಪ, ಅಷ್ಟ ಮಾಡು. ಒಳ್ಳೇದಾಗ ಇಲ್ತಾನ ಹೋಯ್. ಅಲ್ಲಪ್ಪ, ನಮ್ದು ಒಂದು ಗಿರಕ್ ಬಂದಿತ್ತು, ನಿಮ್ ಕಡೆ ಬರ್ದು ಕಳಿಸಿನ್ ನೋಡ. ಅದೆಲ್ಲ ಸೆಕೆಂಡ್ ಹ್ಯಾಂಡ್ ಮಾಲ್ ಕೊಟ್ಟು ಕಳಿಸ್ರ ಅವತ್ತನ. ನಮ್ ಕಮಿಷನ್ ನಮ್ಗೆ ಯಾಕ್ರಿ ನೀವು? ಈಗ ಕಳಿಸಿ ನೋಡಿ, ಈಗ ಬರ್ತ್ ನೋಡ 5 ನಿಮಿಷ. ಅದ ನಿಮ್ ನಂಬರ್ ಎಲ್ಲ ಕೊಟ್ಟು ಕಳಿಸೀನಿ, ನಿಮ್ ಅಂಗಡಿನ ಹೆಸರು ಹೇಳಿನಿ. ಹಾ ಸರಿ ಸರಿ. ಮತ್ ನಮ್ ಕಮಿಷನ್ ಹಾಕದ್ ಮರಿಬೇಡ್ರಪ್ಪ. ಸರಿ ಸರಿ. ಇಲ್ಲಪ್ಪ ದಣಿ, ಇನ್ನು ಅವತ್ತಿಂದಾನೆ ನಿನ್ನ ಪರೀಕ್ಷೆ ಮಾಡಕತ್ತೀನಿ ನಾನು. ಅವತ್ತು 500 ರೂಪಾಯಿ ವಿಷಯ ಹಾಕಿದ್ ನಾನು. ಏನೋ ಮಾಡಕತ್ತೀವ? ಲೆಕ್ಕ ಬರಕೈತಿ ನಮ್ ದಣಿ. ನೋಡ್ರಿ ರಾಜು, ಕೂಡ ಟೀ ತಮ್ಮ. ದಣಿ ಸ್ಪೆಷಲ್ ಸೋಷಂಬ. ಸರಿ ಸರಿ. ಯಾರ್ದಪ್ಪ ಇದು 500 ರೂಪಾಯಿ? ನಮ್ಮ ದಣಿದ ಏನು ಯಾರ್ದಾನ ಆಲ್ರೆಡಿ ಖರ್ಚಿಗೆ ಆಗ್ತಾ ಬಕೊಂಡ ನಂದು ಹೋಗ್ಬಿಡಮ್ಮ. ತಗೊಂಡು ಗೊಪ್ಪನ ತಗೊಂಡು ಹಂಗ ಓದಿ. ಇನ್ನು ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡೋ ಸಲುವಾಗಿ ನಾನು ಹಾಕಿರೋದನ್ನ.
ಇನ್ನು ಅವತ್ತಿಂದಾನೆ ನಿನ್ನ ಪರೀಕ್ಷೆ ಮಾಡಕತ್ತೀನಿ ನಾನು. ಅವನಿಗೂ 500 ಹಾಕಿದ್ದೆ, ನಿನಗೂ 500 ಹಾಕಿದ್ದೆ. ನೀನು ಗೊಬ್ಬರದ ಲೋಡ್ ಬಂದೈತಿ, ಜಲ್ದಿ ಬರ್ಕೊಂಬಿಡೋದ್ರ. ಹೇಳರಿ ಅಪ್ಪ ಮಂತೇನಿ ಬಂದ್ರೆ ರೈತನ DAP ಎಷ್ಟು ಬಂದೈತಿ? DAP 200 ಚೀಲ ಬಂದೈತಿ. 200 ಚೀಲ. 2020 ಅದು 300 ಚೀಲ ಬಂದೈತಿ. 300. ಸರಿ. ಆರಾಮಾಗೈತೆ ಮನೆಗೆ? ಆರಾಮಾಯ್ತು. ಈ ಬಂದೆ? ಬಂದಿದ್ದೆ ಬಂದ್ರಪ್ಪ. ಹೌದು. ಅವನ್ನ ನಿನ್ನ ಪರೀಕ್ಷೆ ಮಾಡೀನಿ. ಇನ್ನೊಬ್ಬನದಾನ, ಇನ್ನೊಬ್ಬನ ಪರೀಕ್ಷೆ ಮಾಡಿ ಡಿಸೈಡ್ ಮಾಡೋಣ ಯಾವ್ದು ಇಟ್ಕೋಬೇಕು, ಯಾರನ್ನ ಬಿಡ್ಬೇಕು. ಇನ್ನೊಬ್ಬನ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡೋಣ. ಇಬ್ಬರದಾರ, ಒಬ್ಬನ ಕಳಿಸಿ ಒಬ್ಬನ ಇಟ್ಕೊಂಡು ಪರೀಕ್ಷೆ ಮಾಡಂತ. ರಾಜು ನೋಡ್ಬಾ ಅಂತ ನಾನು ಇಲ್ಲಿರ್ತಾನ, ನೀನು ಹೋಗಿ ಅಂಬಾಡ್ ಕರೆದು ಅನ್ಲೋಡ್ ಮಾಡಿಸು. ಸರಿ ಸರ್, ಧನ್ಯವಾದ. ಬರಕೈತಿಯಾ? ಮಲ್ಲು ಹೋಗ ಚಾ ಮಾಡಿಸಮ್ಮ ಸ್ಪೆಷಲ್. ಯಾರ್ದನ್ ರೊಕ್ಕ ಬಿದ್ದೈತಿ, ಅವು ಸಂತಿ ತಾಂಬ ಅಂತ ಹೇಳಿದ್ಲು. ಸಂತಿ ರೊಕ್ಕ ಅದೈತಿ, ತಗೊಂಡ್ಬಿಡಂಬಿಡಿದ್ರ ಬ್ಯಾಡ ಬಿಡು. ಯಾರ್ದನ್ ಪಾಪ ಇನ್ನೊಬ್ಬ ರೊಕ್ಕ ಕಾಶ ಪಡ್ಬಿಡೋದು, ದಣಿ ಕೊಟ್ಟು ಬಿಡಂಬಿಡಿ. ಅದಕ್ಕೆ ದಣಿದ್ ಯಾವ್ದ 500 ರೂಪಾಯಿ ಬಿದ್ದೈತಿ ನೋಡಣಿ. ಯಾರು ಬಿಟ್ಟ ಯಾರನ್ನ ನಾನು ಓದೋ ರೊಕ್ಕ ನಿಂದಾಗಿರ್ಬೇಕು ನೋಡೋದು. ಮಂದಲ್ ಬಿಡ್ದೋಡೆ. ಅಮ್ಮ ಸಂತಿ ತಾಂಬ ಅಂತ ಹೇಳಿದ್ಲ, ನಂತಲ್ಲ ರೊಕ್ಕ ಇಲ್ಲ, ನಂದೇಲಿ ನಮ್ ತಲಲ್ಲಿ ಬಿಡು. ಹೌದಾ? ಹಂಗಂದ್ರ ಯಾರ್ದಾರ ಆಗಲಿ ನೀನ್ ತಗೊಂಡ್ ಸಂತಿ ತಗೊಂಡ್ ಹೋಗ, ಯಾರು ಬಂದು ಕೇರ್ ಕೊಟ್ರು ಬರ್ತಾರೆ. ಹೌದನ್? ಸರಿ, ಥ್ಯಾಂಕ್ಸ್. ಓಕೆ. ದಣಿಗೆ ಕೊಟ್ಟು ಬೇಸಾತಪ್ಪ, ಒಳ್ಳೆ ಕೊಟ್ಟು ನಾತದ. ಸಂತಿಗೆ ಏನಾತು ಬಿಡು ಅಂತ. ನಿನ್ಗೂ 500 ಹಾಕಿದ್ದೆ, ನೀನ್ 500 ತಗೊಂಡು ನೀನು ಓದಿ, ಅವ್ನು 500 ತಗೊಂಡು ಗೋಡೆ ಯಾರ್ದು ಬಿದ್ದೈತೆ ಅಂತ ಕೊಟ್ಟ ನನಗ. ಇಲ್ಲ ಯಾರ್ದಲ್ಲ ಅಂದ್ ಇಲ್ಲ ಗೋಡೆ ನಂದಲ್ಲ ಇದೆ ಅಂತ ಹೇಳಿದವ. ಒಟ್ಟು ಇರ್ಲಿ ಅಂತ ಕಿಟ್ಟಿಗೆ ಅವ್ರು ಯಾರು ಬಂದು ಕೇಳಿ ಕೊಟ್ಟಂತಂದು ಅವ್ನು ಕೂಡ ಕೊಟ್ಟು ಕಳಿಸಿದ್ವಿ. ಒಳ್ಳೆ ಹೊತ್ತು ನಾನು ಅವನು ಪ್ರಾಮಾಣಿಕತೆ ತೋರಿಸ್ಯಾನ, ನಿನ್ನ ಪ್ರಾಮಾಣಿಕತೆ ತೋರಿಸಿಲ್ಲ. ನಾನು ನಂಬಿಕೆ ಅಷ್ಟು ನಿಂತ್ಕೊಂಡೀನಿ. ನಮ್ಮ ಗಿರಾಕಿಗಳನ್ನ ಹಾಳು ಮಾಡಿದಿ. ಏನಪ್ಪ ನಿನ್ನ ಕೈ ಸುದ್ದಿಲ್ಲ, ಬಾಯಿ ಸುದ್ದಿಲ್ಲ. ಇಲ್ಲ ಹೋದಣಿ, ತಪ್ಪಾಯ್ತಪ್ಪ, ಗೊತ್ತಿಲ್ಲ, ಆಗ್ಬಿಡೈತೆ. ಹಂಗೆ ಮಾಡ್ಬಿಡಪ್ಪ ಹೋದಣಿ, ತಪ್ಪಾಯ್ತು ಹೋದಣಿ. ನನಗೆ ಅವಶ್ಯಕತೆ ಇಲ್ಲ, ಅವ್ನ ಒಬ್ಬನೇ ಸಾಕು. ನನಗೆ ಒಬ್ಬನೇ ಅವಶ್ಯಕತೆ ಇರೋದು, ಒಬ್ಬನೇ ಸಾಕು. ನಾಳೆ ಮುಂದೆ ತಿಂಗಳು 1ನೇ ತಾರೀಕು ನೀವು ಬರಬೇಡ. ಹಂಗೆ ಅನ್ಬಿಡಪ್ಪ ಹೋದಣಿ. ನಾನೇನು ಪ್ಲಾನ್ ಮಾಡೀನಿ, ಯಾರನ್ನೊಬ್ರು ಮುಗಿಸ್ಬೇಕಂತ ನಾನು ಪರೀಕ್ಷೆ ಮಾಡೀನಿ. ಆ ಪರೀಕ್ಷೆ ನೀನು ಫೇಲ್ ಆಗಿದೆ, ಅವ್ನು ಪಾಸ್ ಆಗ್ಯಾನ, ಅವ್ನು ಇಟ್ಕೊಂಡಿದ್ದೀನಿ. ನಿನ್ನ ಮುಂದಕ್ಕೆ ಹೋಗ್ತೀನಿ ಅಷ್ಟೇ. ನೀನು ಕಮಿಷನ್ ಆಸೆಗೆ ನನ್ನ ಅಂಗಡಿ ಹೆಸರನ್ನೇ ಕೆಡಿಸ್ಬಿಟ್ಟಿನಿ. ನೀನು ಆಯ್ತು, ನೀನು ಅದೇ ಕಮಿಷನ್ ನೀನು ಜೀವನ ಮಾಡು, ಅದೇ ಕಮಿಷನ್ ಬರ್ಬೋದು. ಇಲ್ಲ ಹೋದಣಿ, ತಪ್ಪಾಯ್ಬಿಡೈತಪ್ಪ, ಹಂಗೆ ಮಾಡ್ಬಿಡಪ್ಪ ಹೋದಣಿ. ಹೇಳಿದ್ದು ಒಳ್ಳೆ ಬೆಳೆ ಪದೇ ಪದೇ ನನಗೆ ಹೇಳಕ್ಕಾಗಲ್ಲ. ಒಳ್ಳೆ ಮೇಲೆ ತಿರುತ್ತೀನೋ ಬರ. ಆಯ್ತು, ನಿನ್ನ ದಾರಿ ನೀನು ಹೋಗಿ ಸುಮ್ಮನೆ. ಕೆಲಸ ಸಲ ಕೆಡ್ಸಂಬಿಟ್ನಲ್ಲಪ್ಪ. ಪ್ರಾಮಾಣಿಕತೆ ಜೀವನದ ಅತ್ಯಂತ ಬೆಲೆಬಾಳುವ ಸಂಪತ್ತು. ಇದು ನಮಗೆ ಗೌರವ ಮತ್ತು ನೆಮ್ಮದಿಯನ್ನ ನೀಡುತ್ತದೆ.